ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಕೂಡ ರಾಜಕೀಯ ಪಟ್ಟನ್ನ ಹಾಕಿದಾಗ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಅದೇ ರೀತಿಯಲ್ಲಿ ಈಗ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಹಾಗಾದ್ರೆ ಏನದು ಲೆಕ್ಕಾಚಾರ? ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರ ಲೆಕ್ಕಾಚಾರ ಏನು ಗೊತ್ತಾ? ಆ ಲೆಕ್ಕಾಚಾರಗಳು ಕೇಳಿದ್ರೆ ಹೈಕಮಾಂಡ್ ಕೂಡ ಶೇಕ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ 20 ರಿಂದ 25% ಮತ ತರುವ ಸಾಮರ್ಥ್ಯ ಇದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತ ಏಕೈಕ ನಾಯಕ ಸಿದ್ದರಾಮಯ್ಯ ಅವರು. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯ ಅವರ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣಕ್ಕೆ 30 ಕ್ಷೇತ್ರ ಸೋಲನ್ನು ಅನುಭವಿಸಿತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲಕಚ್ಚುವ ಸಾಧ್ಯತೆ ಎನ್ನುವ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಕೆಲಸಕ್ಕೆ ಸಿದ್ದರಾಮಯ್ಯ ಆಪ್ತ ಬಣ ಮಾಡ್ತಾ ಇದೆ. ಇದು ಲೆಕ್ಕಾಚಾರ. ಮತ್ತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಬಳಿ ಹೋಗೋಣ. ಹನುಮಂತು, ನಾನು ಆಗ್ಲೇ ಒಂದು ಮಾತನ್ನ ಕೇಳಿದೆ. ಸಿದ್ದರಾಮಯ್ಯ ಅವರು ಒಮ್ಮೆ ರಾಜಕೀಯ ಪಟ್ಟನ್ನ ಹಾಕಿದ್ರೆ ಅದರಿಂದ ಹೊರಗಡೆ ಬರೋದು ವಿರೋಧಿಗಳಿಗೆ ದೊಡ್ಡ ಕಷ್ಟದ ಕೆಲಸ. ಆದ್ರೆ ಈಗ ಈ ಲೆಕ್ಕಾಚಾರಗಳು, ತಂತ್ರಗಾರಿಕೆ ಇದೆಲ್ಲವೂ ಕೂಡ ಶುರುವಾಗಿದೆ ನವೆಂಬರ್ ಕ್ರಾಂತಿ ಅನ್ನುವ ಚರ್ಚೆಯ ಬೆನ್ನಲ್ಲೇ. ಒಂದೊಂದು ಕುತೂಹಲ ಇದೆ. ರಾಜ್ಯದ ಜನರು ಪ್ರಶ್ನೆ ಮಾಡ್ತಿದ್ದಾರೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದಾಗಿದ್ರೆ ಅಥವಾ ಆಗೇ ಬಿಡುತ್ತೆ ಅನ್ನೋದಿದ್ರೆ ಈ ಚರ್ಚೆಗಳು, ಈ ಲೆಕ್ಕಾಚಾರಗಳು, ತಂತ್ರಗಾರಿಕೆಗಳಲ್ಲಿ ಯಾಕೆ ಅನ್ನುವ ಪ್ರಶ್ನೆ. ನವೆಂಬರ್ ಕ್ರಾಂತಿಯ ಒಂದಷ್ಟು ಕೊನೆ ಹಂತದ ಬೆಳವಣಿಗೆಗಳು ಆಗ್ತಾ ಇದೆಯಾ ಅನ್ನುವಂತ ಚರ್ಚೆ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅನ್ನುವಂತ ಮಾತು. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಮಾತನ್ನ ರಾಜಣ್ಣ ಅವರು ಹೇಳಿದ್ರು. ಮತ್ತೆ ನಾನು ಕೂಡ ಮುಂದೆ ಸ್ಪರ್ಧೆ ಮಾಡಲಿಕ್ಕೆ ಒತ್ತಾಯ ಇದೆ, ಮುಂಬರುವಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನನಗೆ ಆಪ್ತರಿಂದ ಒತ್ತಾಯ ಇದೆ, ಆದ್ರೆ ನಾನು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಆದ್ರೆ ಆಂತರಿಕವಾಗಿ ನಡೀತಾ ಇರುವಂತ ಬೆಳವಣಿಗೆಗಳೇನಂತಂದು ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಮಹತ್ವ ಏನು ಅಂತ ತಿಳಿಸಿಕೊಡುವಂತ ಪ್ರಯತ್ನಗಳನ್ನ ಅವರ ಆಪ್ತ ವಲಯದಲ್ಲಿ ಶುರು ಮಾಡಿದ್ದಾರೆ ಅನ್ನೋಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಈ ಹಿಂದೆ 2018ರ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೆಲ ಕ್ಷೇತ್ರಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಲ್ಲ ಅಂತಂದೇಳಿ 20 ರಿಂದ 30 ಕ್ಷೇತ್ರಗಳಲ್ಲಿ ಸೋತಿರುವಂತ ಕಾಂಗ್ರೆಸ್ಗೆ ಇತಿಹಾಸ ಇದೆ. ಮತ್ತೊಂದು ಕಡೆಗೆ ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯದ ವೋಟ್ ಬ್ಯಾಂಕ್ ಏನಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಮತ್ತೆ ಅಹಿಂದ ಪ್ರಭಾವ ಏನಿದೆ ಆ ಮತ ವೋಟ್ ಬ್ಯಾಂಕ್ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಭಾವ ಹೆಚ್ಚಿರುವಂತದ್ದು. ಇದಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮೋತ್ಸವ ಮಾಡುವುದರ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದ ಒಂದು ಮಹತ್ವವನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಏಕಾಏಕಿ ಇಷ್ಟು ಪ್ರಭಾವಿ ಇರುವಂತಹ ನಾಯಕರನ್ನ ಕೈ ಬಿಟ್ರೆ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಒಡಕು ಮೂಡುವಂತ ಸಾಧ್ಯತೆಗಳಿದಾವೆ ಅನ್ನೋಂತ ದಟ್ಟಿರುವಂತದ್ದು. ಅದಕ್ಕೆ ವೀರೇಂದ್ರ ಪಾಟೀಲ್ ಏನಿದೆ ಅವರ ಒಂದು ಉದಾಹರಣೆನೂ ಕೂಡ ಸಾಕಷ್ಟು ಕಾಂಗ್ರೆಸ್ಗೆ ಇರುವಂತದ್ದು. ಯಾಕಂತಂದು ಹೇಳಿದ್ರೆ, ವೀರೇಂದ್ರ ಪಾಟೀಲ್ ಅವರನ್ನ ಕೈ ಬಿಟ್ಟಿರೋ ನಂತರದಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನ ಬಿಟ್ಟು ದೂರ ಸರಿತು. ಅಂತದ್ದೇ ಒಂದು ಮತ್ತೆ ಬೆಳವಣಿಗೆ ಆದ್ರೆ ಅದು ಪಕ್ಷಕ್ಕೂ ಡ್ಯಾಮೇಜ್ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬಹಳ ಮಹತ್ವ ಆಗಿರುವಂತದ್ದು. ಜೊತೆಗೆ ಅವರನ್ನ ವಿಶ್ವಾಸಕ್ಕೆ ಪಡೆದೇ ಮುಂದಿನ ಯಾವುದೇ ತೀರ್ಮಾನಗಳ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಅವರನ್ನೇನಾದ್ರೂ ಕಡೆಗಣಿಸಿದ್ರೆ ಅದು ಸಹಜವಾಗಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಅವರ ಮುಂಬರುವಂತ ಚುನಾವಣೆಯಲ್ಲೂ ಅವರ ನಾಯಕತ್ವ ಎಷ್ಟು ಮಹತ್ವ ಅನ್ನೋಂತ ಒಂದು ತಿಳಿಸುವಂತ ಪ್ರಯತ್ನವನ್ನ ಈಗ ಅವರ ಬಣದವರು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಕೂಡ ರಾಜಕೀಯ ಪಟ್ಟನ್ನ ಹಾಕಿದಾಗ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಅದೇ ರೀತಿಯಲ್ಲಿ ಈಗ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಹಾಗಾದ್ರೆ ಏನದು ಲೆಕ್ಕಾಚಾರ? ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರ ಲೆಕ್ಕಾಚಾರ ಏನು ಗೊತ್ತಾ? ಆ ಲೆಕ್ಕಾಚಾರಗಳು ಕೇಳಿದ್ರೆ ಹೈಕಮಾಂಡ್ ಕೂಡ ಶೇಕ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ 20 ರಿಂದ 25% ಮತ ತರುವ ಸಾಮರ್ಥ್ಯ ಇದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತ ಏಕೈಕ ನಾಯಕ ಸಿದ್ದರಾಮಯ್ಯ ಅವರು. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯ ಅವರ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣಕ್ಕೆ 30 ಕ್ಷೇತ್ರ ಸೋಲನ್ನು ಅನುಭವಿಸಿತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲಕಚ್ಚುವ ಸಾಧ್ಯತೆ ಎನ್ನುವ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಕೆಲಸಕ್ಕೆ ಸಿದ್ದರಾಮಯ್ಯ ಆಪ್ತ ಬಣ ಮಾಡ್ತಾ ಇದೆ. ಇದು ಲೆಕ್ಕಾಚಾರ.
ಎಸ್ ಮತ್ತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಬಳಿ ಹೋಗೋಣ. ಹನುಮಂತು, ನಾನು ಆಗ್ಲೇ ಒಂದು ಮಾತನ್ನ ಕೇಳಿದೆ. ಸಿದ್ದರಾಮಯ್ಯ ಅವರು ಒಮ್ಮೆ ರಾಜಕೀಯ ಪಟ್ಟನ್ನ ಹಾಕಿದ್ರೆ ಅದರಿಂದ ಹೊರಗಡೆ ಬರೋದು ವಿರೋಧಿಗಳಿಗೆ ದೊಡ್ಡ ಕಷ್ಟದ ಕೆಲಸ. ಆದ್ರೆ ಈಗ ಈ ಲೆಕ್ಕಾಚಾರಗಳು, ತಂತ್ರಗಾರಿಕೆ ಇದೆಲ್ಲವೂ ಕೂಡ ಶುರುವಾಗಿದೆ ನವೆಂಬರ್ ಕ್ರಾಂತಿ ಅನ್ನುವ ಚರ್ಚೆಯ ಬೆನ್ನಲ್ಲೇ. ಒಂದೊಂದು ಕುತೂಹಲ ಇದೆ. ರಾಜ್ಯದ ಜನರು ಪ್ರಶ್ನೆ ಮಾಡ್ತಿದ್ದಾರೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದಾಗಿದ್ರೆ ಅಥವಾ ಆಗೇ ಬಿಡುತ್ತೆ ಅನ್ನೋದಿದ್ರೆ ಈ ಚರ್ಚೆಗಳು, ಈ ಲೆಕ್ಕಾಚಾರಗಳು, ತಂತ್ರಗಾರಿಕೆಗಳಲ್ಲಿ ಯಾಕೆ ಅನ್ನುವ ಪ್ರಶ್ನೆ. ನವೆಂಬರ್ ಕ್ರಾಂತಿಯ ಒಂದಷ್ಟು ಕೊನೆ ಹಂತದ ಬೆಳವಣಿಗೆಗಳು ಆಗ್ತಾ ಇದೆಯಾ ಅನ್ನುವಂತ ಚರ್ಚೆ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅನ್ನುವಂತ ಮಾತು. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಮಾತನ್ನ ರಾಜಣ್ಣ ಅವರು ಹೇಳಿದ್ರು. ಮತ್ತೆ ನಾನು ಕೂಡ ಮುಂದೆ ಸ್ಪರ್ಧೆ ಮಾಡಲಿಕ್ಕೆ ಒತ್ತಾಯ ಇದೆ, ಮುಂಬರುವಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನನಗೆ ಆಪ್ತರಿಂದ ಒತ್ತಾಯ ಇದೆ, ಆದ್ರೆ ನಾನು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಆದ್ರೆ ಆಂತರಿಕವಾಗಿ ನಡೀತಾ ಇರುವಂತ ಬೆಳವಣಿಗೆಗಳೇನಂತಂದು ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಮಹತ್ವ ಏನು ಅಂತ ತಿಳಿಸಿಕೊಡುವಂತ ಪ್ರಯತ್ನಗಳನ್ನ ಅವರ ಆಪ್ತವಲಯದಲ್ಲಿ ಶುರು ಮಾಡಿದ್ದಾರೆ ಅನ್ನೋಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಈ ಹಿಂದೆ 2018ರ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೆಲ ಕ್ಷೇತ್ರಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಲ್ಲ ಅಂತಂದೇಳಿ 20 ರಿಂದ 30 ಕ್ಷೇತ್ರಗಳಲ್ಲಿ ಸೋತಿರುವಂತ ಕಾಂಗ್ರೆಸ್ಗೆ ಇತಿಹಾಸ ಇದೆ. ಮತ್ತೊಂದು ಕಡೆಗೆ ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತರ ಸಮುದಾಯದ ವೋಟ್ ಬ್ಯಾಂಕ್ ಏನಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಮತ್ತೆ ಅಹಿಂದ ಪ್ರಭಾವ ಏನಿದೆ ಆ ಮತ ವೋಟ್ ಬ್ಯಾಂಕ್ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಭಾವ ಹೆಚ್ಚಿರುವಂತದ್ದು. ಇದಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮೋತ್ಸವ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದ ಒಂದು ಮಹತ್ವವನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಏಕಾಏಕಿ ಇಷ್ಟು ಪ್ರಭಾವಿ ಇರುವಂತಹ ನಾಯಕರನ್ನ ಕೈ ಬಿಟ್ರೆ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಒಡಕು ಮೂಡುವಂತ ಸಾಧ್ಯತೆಗಳಿದಾವೆ ಅನ್ನೋಂತ ದಟ್ಟಿರುವಂತದ್ದು. ಅದಕ್ಕೆ ವೀರೇಂದ್ರ ಪಾಟೀಲ್ ಏನಿದೆ ಅವರ ಒಂದು ಉದಾಹರಣೆನೂ ಕೂಡ ಸಾಕಷ್ಟು ಕಾಂಗ್ರೆಸ್ಗೆ ಇರುವಂತದ್ದು. ಯಾಕಂತಂದು ಹೇಳಿದ್ರೆ, ವೀರೇಂದ್ರ ಪಾಟೀಲ್ ಅವರನ್ನ ಕೈ ಬಿಟ್ಟರ ನಂತರದಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ನ ಬಿಟ್ಟು ದೂರ ಸರಿತು. ಅಂತದ್ದೇ ಒಂದು ಮತ್ತೆ ಬೆಳವಣಿಗೆ ಆದ್ರೆ ಅದು ಪಕ್ಷಕ್ಕೂ ಡ್ಯಾಮೇಜ್ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬಹಳ ಮಹತ್ವ ಆಗಿರುವಂತದ್ದು. ಜೊತೆಗೆ ಅವರನ್ನ ವಿಶ್ವಾಸಕ್ಕೆ ಪಡೆದೇ ಮುಂದಿನ ಯಾವುದೇ ತೀರ್ಮಾನಗಳ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಅವರನ್ನೇನಾದ್ರೂ ಕಡೆಗಣಿಸಿದ್ರೆ ಅದು ಸಹಜವಾಗಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಅವರ ಮುಂಬರುವಂತ ಚುನಾವಣೆಯಲ್ಲೂ ಅವರ ನಾಯಕತ್ವ ಎಷ್ಟು ಮಹತ್ವ ಅನ್ನೋಂಥ ಒಂದು ತಿಳಿಸುವಂತ ಪ್ರಯತ್ನವನ್ನ ಈಗ ಅವರ ಬಣದವರು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಕೂಡ ರಾಜಕೀಯ ಪಟ್ಟನ್ನ ಹಾಕಿದಾಗ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಅದೇ ರೀತಿಯಲ್ಲಿ ಈಗ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಹಾಗಾದ್ರೆ ಏನದು ಲೆಕ್ಕಾಚಾರ? ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರ ಲೆಕ್ಕಾಚಾರ ಏನು ಗೊತ್ತಾ? ಆ ಲೆಕ್ಕಾಚಾರಗಳು ಕೇಳಿದ್ರೆ ಹೈಕಮಾಂಡ್ ಕೂಡ ಶೇಕ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ 20 ರಿಂದ 25% ಮತ ತರುವ ಸಾಮರ್ಥ್ಯ ಇದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತ ಏಕೈಕ ನಾಯಕ ಸಿದ್ದರಾಮಯ್ಯ ಅವರು. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯ ಅವರ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣಕ್ಕೆ 30 ಕ್ಷೇತ್ರ ಸೋಲನ್ನು ಅನುಭವಿಸಿತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲಕಚ್ಚುವ ಸಾಧ್ಯತೆ ಎನ್ನುವ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಕೆಲಸಕ್ಕೆ ಸಿದ್ದರಾಮಯ್ಯ ಆಪ್ತ ಬಣ ಮಾಡ್ತಾ ಇದೆ. ಇದು ಲೆಕ್ಕಾಚಾರ. ಎಸ್ ಮತ್ತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಬಳಿ ಹೋಗೋಣ. ಹನುಮಂತು, ನಾನು ಆಗ್ಲೇ ಒಂದು ಮಾತನ್ನ ಕೇಳಿದೆ. ಸಿದ್ದರಾಮಯ್ಯ ಅವರು ಒಮ್ಮೆ ರಾಜಕೀಯ ಪಟ್ಟನ್ನ ಹಾಕಿದ್ರೆ ಅದರಿಂದ ಹೊರಗಡೆ ಬರೋದು ವಿರೋಧಿಗಳಿಗೆ ದೊಡ್ಡ ಕಷ್ಟದ ಕೆಲಸ. ಆದ್ರೆ ಈಗ ಈ ಲೆಕ್ಕಾಚಾರಗಳು, ತಂತ್ರಗಾರಿಕೆ ಇದೆಲ್ಲವೂ ಕೂಡ ಶುರುವಾಗಿದೆ ನವೆಂಬರ್ ಕ್ರಾಂತಿ ಅನ್ನುವ ಚರ್ಚೆಯ ಬೆನ್ನಲ್ಲೇ. ಒಂದೊಂದು ಕುತೂಹಲ ಇದೆ. ರಾಜ್ಯದ ಜನರು ಪ್ರಶ್ನೆ ಮಾಡ್ತಿದ್ದಾರೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದಾಗಿದ್ರೆ ಅಥವಾ ಆಗೇ ಬಿಡುತ್ತೆ ಅನ್ನೋದಿದ್ರೆ ಈ ಚರ್ಚೆಗಳು, ಈ ಲೆಕ್ಕಾಚಾರಗಳು, ತಂತ್ರಗಾರಿಕೆಗಳಲ್ಲಿ ಯಾಕೆ ಅನ್ನುವ ಪ್ರಶ್ನೆ. ನವೆಂಬರ್ ಕ್ರಾಂತಿಯ ಒಂದಷ್ಟು ಕೊನೆ ಹಂತದ ಬೆಳವಣಿಗೆಗಳು ಆಗ್ತಾ ಇದೆಯಾ ಅನ್ನುವಂತ ಚರ್ಚೆ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ,
ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅನ್ನುವಂತ ಮಾತು. ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಮಾತನ್ನ ರಾಜಣ್ಣ ಅವರು ಹೇಳಿದ್ರು. ಮತ್ತೆ ನಾನು ಕೂಡ ಮುಂದೆ ಸ್ಪರ್ಧೆ ಮಾಡಲಿಕ್ಕೆ ಒತ್ತಾಯ ಇದೆ, ಮುಂಬರುವಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನನಗೆ ಆಪ್ತರಿಂದ ಒತ್ತಾಯ ಇದೆ, ಆದ್ರೆ ನಾನು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಆದ್ರೆ ಆಂತರಿಕವಾಗಿ ನಡೀತಾ ಇರುವಂತ ಬೆಳವಣಿಗೆಗಳೇನಂತಂದು ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಮಹತ್ವ ಏನು ಅಂತ ತಿಳಿಸಿಕೊಡುವಂತ ಪ್ರಯತ್ನಗಳನ್ನ ಅವರ ಆಪ್ತ ವಲಯದಲ್ಲಿ ಶುರು ಮಾಡಿದ್ದಾರೆ ಅನ್ನೋಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಈ ಹಿಂದೆ 2018ರ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೆಲ ಕ್ಷೇತ್ರಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಲ್ಲ ಅಂತಂದೇಳಿ 20 ರಿಂದ 30 ಕ್ಷೇತ್ರಗಳಲ್ಲಿ ಸೋತಿರುವಂತ ಕಾಂಗ್ರೆಸ್ಗೆ ಇತಿಹಾಸ ಇದೆ. ಮತ್ತೊಂದು ಕಡೆಗೆ ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯದ ವೋಟ್ ಬ್ಯಾಂಕ್ ಏನಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಮತ್ತೆ ಅಹಿಂದ ಪ್ರಭಾವ ಏನಿದೆ ಆ ಮತ ವೋಟ್ ಬ್ಯಾಂಕ್ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಭಾವ ಹೆಚ್ಚಿರುವಂತದ್ದು. ಇದಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮೋತ್ಸವ ಮಾಡುವುದರ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದ ಒಂದು ಮಹತ್ವವನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಏಕಾಏಕಿಗೆ ಇಷ್ಟು ಪ್ರಭಾವಿ ಇರುವಂತಹ ನಾಯಕರನ್ನ ಕೈ ಬಿಟ್ರೆ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಒಡಕು ಮೂಡುವಂತ ಸಾಧ್ಯತೆಗಳಿದಾವೆ ಅನ್ನೋಂತ ದಟ್ಟರುವಂತದ್ದು. ಅದಕ್ಕೆ ವೀರೇಂದ್ರ ಪಾಟೀಲ್ ಏನಿದೆ ಅವರ ಒಂದು ಉದಾಹರಣೆನೂ ಕೂಡ ಸಾಕಷ್ಟು ಕಾಂಗ್ರೆಸ್ಗೆ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ವೀರೇಂದ್ರ ಪಾಟೀಲ್ ಅವರನ್ನ ಕೈ ಬಿಟ್ಟಿರೋ ನಂತರದಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ನ ಬಿಟ್ಟು ದೂರ ಸರಿತು. ಅಂತದ್ದೇ ಒಂದು ಮತ್ತೆ ಬೆಳವಣಿಗೆ ಆದ್ರೆ ಅದು ಪಕ್ಷಕ್ಕೂ ಡ್ಯಾಮೇಜ್ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬಹಳ ಮಹತ್ವ ಆಗಿರುವಂತದ್ದು. ಜೊತೆಗೆ ಅವರನ್ನ ವಿಶ್ವಾಸಕ್ಕೆ ಪಡೆದೇ ಮುಂದಿನ ಯಾವುದೇ ತೀರ್ಮಾನಗಳ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಆದ್ರೆ ಅವರನ್ನೇನಾದ್ರೂ ಕಡೆಗಣಿಸಿದ್ರೆ ಅದು ಸಹಜವಾಗಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಅವರ ಮುಂಬರುವಂತ ಚುನಾವಣೆಯಲ್ಲೂ ಅವರ ನಾಯಕತ್ವ ಎಷ್ಟು ಮಹತ್ವ ಅನ್ನೋಂತ ಒಂದು ತಿಳಿಸುವಂತ ಪ್ರಯತ್ನವನ್ನ ಈಗ ಅವರ ಬಣದವರು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.